ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಚಾನ್ಸಿಗೆ ಎಲ್ಲ ರೀತಿಯ ನೆನಪು ವಾಪಸ್ ಬಂದಿದೆ ಅನ್ನೋ ವಿಷಯ ರಾಘುಗೆ ಗೊತ್ತಾಯ್ತಾ. ಮತ್ತೆ ರಾಘು ಚಾನ್ಸಿ ಮದುವೆಗೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಇದರ ನಡುವೆ ಸುಮಿತ್ರಾ ಮನೆಗೆ ಬಂದ್ರ. ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಚಾನ್ಸಿಗೆ ಎಲ್ಲ ಕೂಡ ನೆನಪಾಗ್ತಾ, ಬಟ್ ಆದರೂ ಕೂಡ ಯಾವುದೇ ವಿಷಯವನ್ನು ಕೂಡ ರಾಘು ಮುಂದೆ ರಿವೀಲ್ ಮಾಡಿಕೊಟ್ಟಿಲ್ಲ. ತನಗೆ ಪ್ರಜ್ಞೆ ಬಂದೇ ಇಲ್ಲ, ಎಲ್ಲ ನೆನಪು ವಾಪಸ್ ಹೋಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಚಾನ್ಸಿ ನಟನೆ ಮಾಡ್ತಿದ್ದಾಳೆ. ಇದರಿಂದಾಗಿ ನಿಜಕ್ಕೂ ರಾಯ್ಗೆ ಬೇಜಾರಾಗತ್ತೆ, ರಾಘುಗೆ ಅದಕ್ಕಿಂತ ಜಾಸ್ತಿ ಬೇಜಾರಾಗುತ್ತೆ. ರಾಘು ಏನೋ ಬೇಜಾರು ಮಾಡಿಕೊಂಡು ಹೋಗ್ತಾರೆ, ಬಟ್ ರಾಯ್ ಪ್ರಶ್ನೆ ಮಾಡ್ತಾರೆ, ಏನದು ಮೇಡಮ್, ಯಾಕೆ ನಿಮಗೆ 7.5 ತಿಂಗಳು ನೆನಪೇ ಆಗಿಲ್ವಾ ಅಂತ ಕೇಳಿದಾಗ, 7.5 ತಿಂಗಳೇನು, ಏನು ನೆನಪಾಗಿಲ್ಲ ನನಗೆ, ಎಲ್ಲವೂ ಕೂಡ ನೆನಪಾಗಿದೆ, ಆದರೂ ಕೂಡ ಪರಿಸ್ಥಿತಿಗೋಸ್ಕರ ನಾನು ಈ ರೀತಿಯಾಗಿ ನಟನೆ ಮಾಡ್ತಾ ಇದ್ದೀನಿ ಅಂತ ಚಾನ್ಸಿ ತಿಳಿಸ್ತಾರೆ. ನೆನಪಾಗಿದೆ ಅನ್ನೋ ವಿಷಯ ಕೇಳಿ ರಾಯ್ಗೆ ಖುಷಿ ಆಗುತ್ತೆ, ಬಟ್ ರಾಘು ಸರ್ಗೆ ತುಂಬ ಬೇಜಾರಾಗಿದೆ. ಮೇಡಮ್ ನೀವು ಈ ರೀತಿ ಮಾಡಿದ್ರಿಂದ ಅಂದಾಗ ಕೆಲವೊಮ್ಮೆ ಬೇಜಾರು ಮಾಡಬೇಕಾಗತ್ತೆ, ಬಟ್ ಅದರಿಂದ ಉದ್ದೇಶ ಖಂಡಿತ ಒಳ್ಳೆಯದೇ ಆಗಿರುತ್ತೆ. ನೋಡು ರಾಯ್, ಈಗ ನನ್ನ ಹಿಂದೆ ತುಂಬಾ ವಿಷಯಗಳು ನಡೀತದೆ. ಮುಖವಾಡ ಹಾಕ್ಕೊಂಡು ನಮ್ಮ ಮನೆಯಲ್ಲಿ ಒಳ್ಳೆಯವರಾಗಿ ನಟನೆ ಮಾಡ್ತಿದ್ದಾರೆ. ಅವರನ್ನು ಹೊರಗಡೆ ತೆಗಿಬೇಕು ಅಂದರೆ ಈ ಒಂದು ನಾಟಕದ ಅವಶ್ಯಕತೆ ಇದ್ದೇ ಇದೆ. ಜಸ್ಟ್ ಒಂದಿನ ಅಷ್ಟೇ, ತದನಂತರ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಚಾನ್ಸಿ ಹೇಳ್ತಾರೆ. ತದನಂತರ ಇತ್ತ ಕಡೆ ತುಳಸಿ ಅವರು ತನ್ನ ತಂದೆಯನ್ನ ತರಾಟೆಗೆ ತಗೊಂಡಿದ್ದಾರೆ. ಏನು ನೀನು ಸುಮ್ಮನೆ ಇದೆಯಲ್ಲ, ಆ ಚಾನ್ಸಿ ಒಂದಿನ ಟೈಮ್ ಕೇಳಿ ಹೋದ್ಲಲ್ವಾ, ನೀನು ಕೇಳಬೇಕಿತ್ತಲ್ವಾ, ಈಗಲೇ ಡೆಸಿಷನ್ನ ತಿಳಿಸು ಅಂತ ಹೇಳಿ ಕೇಳ್ತಿದ್ದಾರೆ. ಬಿಕಾಸ್ ಇಲ್ಲಿ ಚಾನ್ಸಿ ಪ್ರಣವ್ನ ಮದುವೆ ನೀನು ಆಗಲೇಬೇಕು ಅಂತ ಹೇಳಿ ತಾತ ಹೇಳಿದಾಗ ನನ್ನ ಡೆಸಿಷನ್ ಹೇಳಲಿಕ್ಕೆ ಒಂದು ದಿನದ ಅವಕಾಶ ನನಗೆ ಬೇಕಾಗತ್ತೆ, ನಾಳೆ ಬೆಳಿಗ್ಗೆ ನನ್ನ ಡೆಸಿಷನನ್ನು ಹೇಳ್ತೀನಿ ಅಂತ ಹೇಳಿ ಚಾನ್ಸಿ ಹೋಗಿರ್ತಾರೆ. ಇದರಿಂದಾನೇ ತುಳಸಿ ಅವರು ರೊಚ್ಚುಗೆದ್ದು ಅಪ್ಪನ್ನ ಪ್ರಶ್ನೆ ಮಾಡ್ತಿದ್ದಾರೆ, ಅಪ್ಪನ್ನ ಬೆದರಿಸ್ತಿದ್ದಾರೆ. ಇದರಿಂದಾಗಿ ಸಂಪತ್ ಕುಮಾರ್ ಅವರು ಕೂಡ ಕುಪಿತರಾಗ್ತಾರೆ. ಏನಮ್ಮ ನೀನು ಹೇಳಿದಾಗೆ ಎಲ್ಲವನ್ನ ಕೂಡ ಮಾಡಿದ್ದೀನಿ, ರಾಘು ಮತ್ತೆ ಚಾನ್ಸಿ ಒಂದಾಗಿರ್ಬೇಕು ಅಂತ ಆಸೆ ಪಟ್ಟು ನಾನು, ಅಂಥದ್ರಲ್ಲಿ ಅವ್ರ ಮದುವೆನೇ ಆಗಬಾರ್ದು ಅಂತ ತಡೆದ. ರಾಘು ಮತ್ತೆ ಅವರ ಮನೆಯವ್ರ ಬಗ್ಗೆ ನನಗೆ ತುಂಬಾನೇ ಒಳ್ಳೆ ಒಪಿನಿಯನ್ ಇದೆ, ಅಂಥದ್ರಲ್ಲಿ ಅವರು ಕೆಟ್ಟವರು ಅನ್ನೋ ರೀತಿಯಲ್ಲಿ ಬಿಂಬಿಸಿದೆ. ಇಷ್ಟೆಲ್ಲ ಮಾಡಿದ್ದೀನಿ, ಪ್ರಣವ್ ಜೊತೆನೆ ಮದುವೆ ಆಗಬೇಕು, ಇಲ್ಲ ಅಂದರೆ ನಾನು ಹೆಣ ದಾಟ್ಕೊಂಡು ಹೋಗಬೇಕು ಅಂತ ಕೇಳಿದ್ದೀನಿ, ಅಂಥದ್ರಲ್ಲಿ ನೀನು ಈ ರೀತಿಯಾಗಿ ನನ್ನ ಪ್ರಯತ್ನನೇ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೇಳಿ ಸಂಪತ್ ಕುಮಾರ್ ಪ್ರಶ್ನೆ ಮಾಡ್ತಾರೆ. ನೋಡಪ್ಪ, ನೀನು ಏನೋ ಹೇಳಿರ್ಬೋದು, ಕೇಳಿರ್ಬೋದು, ಆದರೆ ನೀನೇನು ಸತ್ತೇ ಹೋಗ್ತೀನಿ ಅಂತ ನೀನೇನು ಮುಂದಕ್ಕೆ ಹೋಗಿಲ್ವಲ್ಲ, ವಿಷದ ಬಾಟ್ಲು ತೊಗೊಂಡು ಕುಡಿಯೋಕೆ ಹೋಗಿಲ್ವಲ್ಲ ಅಂತೆಲ್ಲ ತುಳಸಿ ಅವರು ಪ್ರಶ್ನೆ ಮಾಡ್ತಾರೆ. ನೋಡು, ನಿನ್ನ ಕೆಲಸ ಏನು ಮಾಡಬೇಕು ಅದನ್ನು ಮಾಡಲೇಬೇಕಾಗತ್ತಾ. ನನ್ನ ಮಗನ ಜೊತೆ ನಿನ್ನ ಮೊಮ್ಮಗಳು ಚಾನ್ಸಿ ಮದುವೆ ಆಗಲೇಬೇಕು. ಏನಾದರೂ ಆ ರೀತಿ ಆಗದೆ ಇದ್ದ ಪಕ್ಷದಲ್ಲಿ ಖಂಡಿತ ನನ್ನ ಕೈಯಿಂದ ಮತ್ತೊಂದು ಅಪರಾಧವನ್ನು ನೀನು ಮಾಡಿಸ್ತೀಯ, ಎಚ್ಚರಿಕೆಯಿಂದ ಇರು ಅಂತ ಹೇಳಿ ತುಳಸಿ ಅವರು ಹೇಳ್ತಾರೆ. ಏನಮ್ಮ, ನನ್ನಿಂದ ಇಷ್ಟೆಲ್ಲ ಪ್ರಯತ್ನ ಆದ್ಮೇಲೂ ಪದೇ ಪದೇ ಅದೇ ಹೇಳ್ತಿದ್ಯಲ್ಲ ಅಂತ ಸಂಪತ್ ಕುಮಾರ್ ಅವರು ಕೇಳಿದಕ್ಕೆ, ಅದೇ ಹೇಳ್ತಿದ್ದೀನಲ್ಲ, ಅದೇ ಹೇಳೋದು ಕೂಡ. ನೀನು ನಾಳೆ ಬೆಳಗ್ಗೆ ಚಾನ್ಸಿ ಏನು ಹೇಳ್ತಾಳೋ ಬಿಡ್ತಾಳೋ ನನಗೆ ಗೊತ್ತಿಲ್ಲ, ಆ ಡಿಸಿಷನ್ ನಮ್ಮ ಪರವಾಗೆ ಬರಬೇಕು, ಪ್ರಣವ್ನ ಚಾನ್ಸಿ ಮದುವೆ ಆಗಬೇಕು. ಇಲ್ಲ ಅಂದರೆ ಖಂಡಿತ ಏನು ನಡಿಬೇಕೋ ಅದು ನಡೆಯುತ್ತೆ, ಯಾರು ಕೂಡ ಅದನ್ನು ತಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ತುಳಸಿ ಅವರು ಹೊರಟ್ಬಿಡ್ತಾರೆ. ತದನಂತರ ಆಯ್ತ ಕಡೆ ರಾಘು ಮನೆಯಲ್ಲಿ ಸಂಗೀತ ಹೊರಗಡೆ ಓದ್ತಾ ಕೂತಿರ್ತಾಳೆ. ಅಲ್ಲಿ ದೊಡ್ಡಪ್ಪ ಎಕ್ಸಸೈಸ್ ಮಾಡ್ತಿರ್ತಾರೆ. ಹೆಂಡತಿ ಲಲಿತಾ ಅವ್ರು ಬಂದದೆ, ಏನಿದು ರೀ ಇಷ್ಟೊತ್ತಲ್ಲಿ ಯಾರಾದರೂ ಎಕ್ಸಸೈಸ್ ಮಾಡ್ತಾರಾ ಅಂತ ಕೇಳಿದಾಗ, ಎಕ್ಸಸೈಸ್ ಮಾಡೋದು ಆರೋಗ್ಯ ಚೆನ್ನಾಗಿರಬೇಕು ಅಂತ, ಅಂಥದ್ರಲ್ಲಿ ಆ ಎಕ್ಸಸೈಸ್ನ ಯಾವ ಹೊತ್ತಲ್ಲಿ ಮಾಡಿದ್ರೇನು ಆರೋಗ್ಯ ಚೆನ್ನಾಗಿರಬೇಕು ಅಷ್ಟೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಒಂದು ಪೇಪರ್ ಅಲ್ಲಿ ಬಿದ್ದಿರುತ್ತೆ, ಅದನ್ನು ತೊಗೊಂಡು ನೋಡಿದ್ದೆ ಲವ್ ಲೆಟರ್ ಆಗಿರುತ್ತೆ. ಯಾರು ಇದು ಲವ್ ಲೆಟರ್ ಬರ್ದಿರೋದು ಅಂತ ಹೇಳಿ ದೊಡ್ಡಮ್ಮ ಕೇಳೋದಕ್ಕೆ, ಇನ್ಯಾರು ಬರ್ದಿರ್ತಾರೆ, ನಮ್ಮ ಮನೆಯಲ್ಲಿ ಇರುವುದೇ ಇವಳೇ ಹೊರಗಡೆ ಕೂತಿರುವುದು, ಖಂಡಿತ ಈ ಏಜ್ ಅವ್ರಿಗೆ ಲವ್ ಲೆಟರ್ ಬಂದಿರುತ್ತೆ, ಯಾರೇ ಅದು ಸಂಗೀತ ಅಂತ ಹೇಳಿ ದೊಡ್ಡಪ್ಪ ಇಬ್ರು ಕೂಡ ಕೇಳಿದಾಗ, ಏನಿದು ನಾವು ಅಪ್ಡೇಟ್ ಆಗಿದ್ದೀವಿ, ಆ ರೀತಿ ನನಗೆ ಯಾರು ಲವ್ ಲೆಟರ್ ಬರೆಯೋದಿಲ್ಲ, ಅದಕ್ಕೂ ಮೀರಿ ಲವ್ ವಿಷಯ ಬಂತು ಅಂದರೆ ನಮ್ಮ ಹತ್ರ ಮೊಬೈಲ್ ಇದೆ, ವಾಟ್ಸಪ್ ಇದೆ, ಎಲ್ಲವೂ ಕೂಡ ಇದೆ, ನಾವು ಆ ರೀತಿ ವ್ಯವಹರಿಸ್ತೀವಿ ಹೊರತು ಹಳೆ ಕಾಲದವ್ರ ಥರ ಈ ರೀತಿ ಲೆಟರ್ ಎಲ್ಲ ಬರೆಯೋದಿಲ್ಲ ಅಂತ ಸಂಗೀತ ಹೇಳ್ತಾಳೆ. ಜೊತೆಗೆ ನೋಡಿ ದೊಡ್ಡಮ್ಮ, ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಯಾಕಂದರೆ ಇವತ್ತು ದೊಡ್ಡವರ ವಿಷಯದಲ್ಲಿ ಲವ್ ಮ್ಯಾಟರ್ಗಳು ಬರ್ತಿರೋದು, ಯಾರು ಗೊತ್ತು ದೊಡ್ಡಪ್ಪಂಗೆ ಈ ಲೆಟರ್ ಬಂದಿರಬಹುದೇನೋ ಅಂತ ಹೇಳಿ ಸಂಗೀತ ತಂದು ಹಾಕಿ ಹೊರಟೇ ಬಿಡ್ತಾಳೆ. ಈ ಕಡೆ ಏನ್ರಿ, ಅದಕ್ಕೆ ನಾ ಇಷ್ಟೊತ್ತಲ್ಲಿ ನೀವು ಬಂದು ಎಕ್ಸಸೈಸ್ ಮಾಡ್ತಿರೋದು, ನಿಮ್ಮ ಮಾಡ್ತೀನಿ ಸುಮ್ಮನಿರಿ, ಖಂಡಿತ ನಿಮ್ಮನ್ನಂತೂ ಬಿಡೋದಿಲ್ಲ ಅಂತ ಕೋಪ ಮಾಡಿಕೊಂಡು ಲಲಿತಾ ಅಲ್ಲಿಂದ ಹೊರಟು ಬಿಡ್ತಾರೆ. ಅಯ್ಯೋ, ಇಷ್ಟು ವರ್ಷಗಳ ಕಾಲ ನನ್ನ ಹೆಂಡತಿಗೆ ನನ್ನ ಮೇಲೆ ಡೌಟೇ ಬರಲಿಲ್ಲ, ಯಾವನಪ್ಪ ಇದು ಎಸ್ತಿರೋದು, ನನ್ನ ಹೆಂಡತಿ ನನ್ನ ಮೇಲೆ ಡೌಟ್ ಪಡೋ ಹಾಗೆ ಆಗೋಯ್ತಲ್ಲ ಅಂತ ಅಂದ್ಕೊಂಡಿದ್ದೆ. ದೊಡ್ಡಪ್ಪ ಪೀಚಿಗೆ ಸಿಕ್ಕಾಕೋತಾರೆ. ನಂತರ ಇಲ್ಲಿ ಸಂಗೀತ
ತನ್ನ ಲವ್ವರ್ ಹತ್ರ ಬರ್ತಾಳೆ. ಬಿಕಾಸ್ ಸಂಗೀತ ಲವ್ ಮಾಡ್ತಿದ್ದಾಳೆ. ಅದೇ ಹುಡುಗ ಲೆಟರ್ ಎರಿಸ್ತಿದ್ದು. ಆ ಲೆಟರ್ನ ಯಾಕೆ ಎಸೆಯೋಕೆ ಹೋದ? ನಿನಗೆ ವಾಟ್ಸಪ್ ಏನು ಇರಲಿಲ್ವಾ? ಈ ಕಾಲದಲ್ಲಿ ಲೆಟರ್ ಎಲ್ಲ ಬರಿಬೇಕಾಗಿತ್ತಾ? ನೀನು ಸಿಕ್ಕಾಕೊಂಡಿದ್ದರೆ ನಿನ್ನ ಲವ್ ಸ್ಟೋರಿ ಗೊತ್ತಾಗ್ತಿತ್ತು ಅಂತ ಲವ್ವರ್ ಹತ್ರ ಹೇಳ್ತಿದ್ದಾಳೆ. ಹಾಗಿದ್ರೆ ಸಂಗೀತ ಲವರ್ ಯಾರಪ್ಪ ಅಂತ ಅನ್ಕೊಂಡ್ರೆ ಖಂಡಿತ ಬೇರೆ ಯಾರು ಅಲ್ಲ, ರಾಘುವಿನ ಪ್ರಾಣ ಸ್ನೇಹಿತ ತರುಣನ್ನೇ ಲವ್ ಮಾಡ್ತಿರೋದು ಸಂಗೀತ. ಆದರೆ ಇವರಿಬ್ಬರ ಲವ್ ಸ್ಟೋರಿ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ನೋಡು ತರುಣ್, ಏನಾದರೂ ನಮ್ಮ ಲವ್ ಸ್ಟೋರಿ ವಿಷಯ ಮನೆಯವ್ರಿಗೆ ಗೊತ್ತಾದರೆ ಎಡವಟ್ಟಾಗ್ಬಿಡತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಲವ್ ಸ್ಟೋರಿ ಬಗ್ಗೆ ನಾವು ಹೇಳಬೇಕೇ ಹೊರತು ಯಾರಿಂದನೂ ಕೂಡ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಸಂಗೀತ ಹೇಳ್ತಾಳೆ. ಜೊತೆಗೆ ಖಂಡಿತವಾಗ್ಲೂ ಆದರೂ ಒಂದು ರೀತಿ ಗಾಬರಿ ಆಗ್ತದೆ. ರಾಘು ಏನಾದರೂ ತಪ್ಪು ತಿಳ್ಕೊಂಡ್ಬಿಟ್ರೆ ಅಂತ ಹೇಳಿ ತರುಣ್ ಹೇಳಿದಾಗ ಅಣ್ಣ ಆ ರೀತಿ ತಪ್ಪು ತಿಳ್ಕೊಳ್ಳೋದಿಲ್ಲ ತರುಣ್, ಯಾಕಂದರೆ ಅಣ್ಣಂಗೆ ನೀನೇನು ನಾನೇನು ಅಂತ ತುಂಬ ಚೆನ್ನಾಗಿ ಗೊತ್ತದ ಅಂತ ಹೇಳಿ ಸಂಗೀತ ಹೇಳಿದ್ರು. ಆದರೂ ಕೂಡ ಒಬ್ಬ ಸ್ನೇಹಿತ ನನ್ನ ತಂಗಿನ ಇಷ್ಟಪಟ್ಬಿಟ್ನ ಅಂತ ನನ್ನ ಬಗ್ಗೆ ಸ್ನೇಹದ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಏನಾಗತ್ತೆ ಅನ್ನೋದು ನಂಗೆ ತುಂಬಾ ಭಯ ಆಗ್ತಿರೋದು ಅಂತ ತರುಣ್ ಹೇಳಿದಾಗ ಏನೂ ಆಗೋದಿಲ್ಲ, ಈಗ ಅಣ್ಣನ ಸಂಸಾರ ಕೂಡ ಸರಿ ಹೋಗ್ತದೆ, ಅದಕ್ಕೆ ಕೂಡ ಮನೆಗೆ ಬರ್ತಿದ್ದಾರೆ ಅಂತ ಸಂಗೀತ ಹೇಳಿದಕ್ಕೆ ಇಲ್ಲ ರಾಯ್ ಕಾಲ್ ಮಾಡಿದ್ರು, ಎಲ್ಲ ಕೂಡ ಮರ್ತು ಹೋಗಿದ್ಯಂತೆ ಚಾನ್ಸಿಗೆ ಅಂತ ಹೇಳಿ ತರುಣ್ ಹೇಳಿದಾಗ ಅಯ್ಯೋ ಈ ರೀತಿ ಆಗೋಯ್ತಾ, ಏನಪ್ಪ ಮಾಡೋದು ಅಂತ ಸಂಗೀತ ಕೂಡ ತುಂಬ ಬೆಚ್ಚರ್ ಮಾಡ್ಕೋತಾಳೆ. ಆ ರೀತಿ ಏನೂ ಆಗೋದಿಲ್ಲ, ದೇವ್ರ ಮೇಲೆ ನಂಬಿಕೆ ಇಡು, ಖಂಡಿತ ಕಾಲ ಎಲ್ಲವನ್ನ ಕೂಡ ಸರಿಪಡಿಸುತ್ತೆ ಅಂತ ತರುಣ್ ಹೇಳ್ತಾರೆ. ಖಂಡಿತ ಆದಷ್ಟು ಬೇಗ ಎಲ್ಲ ಸರಿ ಹೋಗಿ ನಮ್ಮಿಬ್ಬರ ಲವ್ ಮ್ಯಾಟರನ್ನು ಮನೆಯವ್ರ ಮುಂದೆ ಅಣ್ಣನ ಮುಂದೆ ಹೇಳಬೇಕು ಅಂತ ಸಂಗೀತ ಹೇಳ್ತಾರೆ. ಇತ್ತ ಕಡೆ ರಾಘು ಕಾರು ಓಡಿಸ್ತಿರ್ತಾರೆ. ಅದನ್ನು ನೋಡಿದೆ ಕಳೆದು ಹೋಗ್ತಿದ್ದಾಳೆ ಝಾನ್ಸಿ. ನಂತರ ನನ್ನ ಗಂಡ ಈ ರೀತಿ ಇದ್ದರೆ ಹೇಗೆ, ನನ್ನ ಜೊತೆ ರೊಮ್ಯಾನ್ಸ್ ಮಾಡಬೇಕಲ್ವಾ ಅಂತ ಅಂದ್ಕೊಂಡಿದ್ದೆ. ಡ್ರೈವರ್ ನಿನಗೆ ದುಡ್ಡು ಕೊಡ್ತಿರೋದು ಜಸ್ಟ್ ಕಾರ್ ಕೆಲಸ ಮಾಡೋಕ್ಕಷ್ಟೇ ಅಲ್ಲ, ನಾನು ಹೇಳಿದ ಎಲ್ಲ ಕೆಲಸ ಮಾಡೋದಕ್ಕೆ ನನ್ನ ಕೈಕಾಲು ನೋಯ್ತದೆ, ಬಂದು ಕೈಕಾಲು ಒತ್ತು ಅಂತ ಹೇಳಿ ಜಾನ್ಸಿ ರಾಘುವನ್ನು ಕರ್ಸ್ಕೋತಾರೆ. ನಂತರ ಇಲ್ಲಿ ರಾಘುವನ್ನು ಕರ್ಸ್ಕೊಂಡಿದ್ದೆ. ಇಲ್ಲಿ ಕೈಕಾಲು ಒತ್ತಬೇಕಿದ್ರೆ ಏನಿದು ರೊಮ್ಯಾಂಟಿಕ್ ಆಗೆ ಇಲ್ವಲ್ಲ ಇದು ಅಂತ ರಾಯ್ ನೋಡ್ತಿರ್ತಾರೆ. ಆಗ ಇಲ್ಲಿ ಜಾನ್ಸಿ ಏನು ರಾಯ್ ಗಂಡ ಹೆಂಡ್ತಿರು ಈ ರೀತಿ ಇರಬೇಕಾದ್ರೆ ನೀನು ಇಲ್ಲಿ ಕರಡಿ ಥರ ಯಾಕಿದೆಯಾ ಅಂದ ತಕ್ಷಣ ರಾಘುಗೆ ಅಚ್ಚರಿ ಆಗತ್ತೆ. ಏನು ಹೇಳಿದ್ರೆ ಮೇಡಮ್ ನೀವು ಅಂತ ಹೇಳಿ ಕೇಳಿದಾಗ ಅದು ಗಂಡ ಹೆಂಡ್ತಿರೇನಾ ನಾವು, ನೀನು ಆ ರೀತಿ ನೋಡ್ತಿದ್ಯಲ್ಲ ನಾವಿಬ್ರು ಏನು ಗಂಡ ಹೆಂಡ್ತಿರಲ್ಲ ಅಂತ ಹೇಳ್ತದೆ ಅಷ್ಟೇ ಅಂತ ಜಾನ್ಸಿ ಒಂದು ಮಾತನ್ನ ತರಿಸ್ಬಿಡ್ತಾರ. ನಂತರ ಹಾಡು ಹೇಳು ಅಂತ ಹೇಳಿ ಜಾನ್ಸಿ ಕೇಳ್ಕೊಂಡಾಗ ನನಗೇನೇನು ನಿನಗೆ ನಾನು ಅನ್ನೋ ಸಾಂಗನ್ನು ಹೇಳ್ತಿರ್ತಾರೆ. ರಾಘು ಆಗ ಕಳೆದು ಹೋಗ್ತಿರ್ತಾಳೆ ಜಾನ್ಸಿ. ಅದನ್ನು ರಾಘು ಅಬ್ಸರ್ವ್ ಮಾಡ್ತಿದ್ದಾರೆ. ರಾಘುಗೆ ಗೊತ್ತಾಗ್ತದೆ ಜಾನ್ಸಿಗೆ ಎಲ್ಲ ನೆನಪಿರ್ಬೋದು ಅಂತ. ಇದನ್ನ ನೋಡ್ದಂತ ತುಳಸಿ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಸಿಟ್ಟು ಬರುತ್ತೆ. ಮಗನ ಹೋಗಿ ತರಾಟೆಗೆ ತಗೋತಾರೆ. ಆಲ್ರೆಡಿ ಪ್ರಣವ್ ಕೂಡ್ದಿರ್ತಾರೆ. ಇತ್ತ ಕಡೆ ಹೋಗಿ ಅವಳನ್ನ ಇಂಪ್ರೆಸ್ ಮಾಡುವಂತದ್ದಾಗೆ ಇಲ್ಲಿ ಪ್ರಣವ್ ಹೊರಗಡೆ ಬಂದದೆ. ಜಾನ್ಸಿ ಇವನ ಹಾಡ ಇಲ್ಲಿ ಶ್ರುತಿ ಇಲ್ಲ ತಾಳ ಇಲ್ಲ, ನನ್ನನ್ನು ಕೇಳು ನಾನು ಹಾಡ್ತೀನಿ ಅಂತ ಹೇಳಿ ಪ್ರಣವ್ ಹೇಳಿದಾಗ ನಾನು ಹಾಡು ಹೇಳು ಅನ್ನಲಿಲ್ಲ, ಏನಾದರೂ ಮಾಡು ಅಂದೆ. ಅವನ ಹಾಡು ಹೇಳ್ದ. ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ, ಅದು ನಾರ್ಮಲ್ ಡ್ಯಾನ್ಸ್ ಅಲ್ಲ, ಕೂತಿ ಥರ ಡ್ಯಾನ್ಸ್ ಆಡಬೇಕು ಅಂತ ಜಾನ್ಸಿ ಹೇಳ್ತಿದ್ದಾಗೆ ಕೋತಿ ಥರ ಡ್ಯಾನ್ಸ್ ಆಡೋಕೆ ಪ್ರಣವ್ ಶುರು ಮಾಡ್ಕೋತಾರೆ. ತದನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ರಾಯ್ ಜೊತೆ ಇಲ್ಲಿ ಹೊಸ ಗೇಮ್ ಪ್ಲೇ ಮಾಡ್ತಿದ್ದಾರೆ. ಜಾನ್ಸಿ ಜೊತೆಗೆ ರಾಘುವನ್ನ ಕೂಡ ಅದರಲ್ಲಿ ಮೇನ್ ರೋಲ್ ಆಗಿ ಬಳಸ್ಕೊಂಡಿದ್ದಾರೆ. ರಾಘುವನ್ನ ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿ ಹೇಳಿದಾಗ ತುಳಸಿಗೆ ತುಂಬ ಖುಷಿ ಆಗತ್ತೆ. ಏನೋದು ಮೇಡಮ್ ಯಾಕೆ ರೀತಿ ಮಾಡಿದ್ರಿ ಅಂತ ರಾಯ್ ಕೇಳೋದಕ್ಕೆ ತುಳಸಿ ಅತ್ತಿಗೆ ಸ್ವಲ್ಪ ಖುಷಿ ಆಗಲಿ ಅಂತ, ಪಾಪ ಬೆಳಿಗ್ಗೆ ನನ್ನ ಡೆಸಿಷನ್ ಕೇಳಿ ಶಾಕ್ ಆಗಬಾರ್ದಲ್ವಾ ಅವರು, ಅದಕ್ಕೋಸ್ಕರನೇ ಅಂತ ಹೇಳಿ ಜಾನ್ಸಿ ಹೇಳ್ತಾರೆ. ಹಾಗಿದ್ರೆ ನಾಳೆ ರಾಘು ಮತ್ತೆ ಜಾನ್ಸಿ ಮದುವೆ ಇದೆ. ಆ ಒಂದು ಮದುವೆಗೆ ಮೇನ್ ಗೆಸ್ಟ್ ಸ್ಪೆಷಲ್ ಗೆಸ್ಟ್ ಆಗಿ ಬರ್ತಿರೋದು ಸುಮಿತ್ರಾ ಅವರ ಹೆತ್ತಮ್ಮ. ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ